ಈಗ ನಾವೇನು ಚಾರಣ ನಡೀತಾ ಇದೆ ಅದರಲ್ಲಿ ಇವತ್ತು ಬೀದಳ್ಳಿ ಕುಮಾರ ಪರ್ವತ 14 ಕಿಲೋಮೀಟರ್ ಚಾರಣ ಇದೆ. ಇದಕ್ಕೆ ಸುಮಾರು 7 ಗಂಟೆ ಬೇಕಾಗ್ತದೆ. ಹಾಗೆ ಬೀದಳ್ಳಿ ಕುಮಾರ ಪರ್ವತ ಸುಬ್ರಹ್ಮಣ್ಯ ಇದು 19 ಕಿಲೋಮೀಟರ್ ಚಾರಣಕ್ಕೆ ಬೇಕಾಗಿರೋ ಸಮಯ ಸುಮಾರು 10 ರಿಂದ 12 ಗಂಟೆ ಇದೆ. ಸುಬ್ರಹ್ಮಣ್ಯ ಶೇಷ ಪರ್ವತ ಸುಬ್ರಹ್ಮಣ್ಯ ಇದು ಈಗ ಚಾಲ್ತಿಯಲ್ಲಿದೆ. ಇದು 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ 24 ಕಿಲೋಮೀಟರ್ ಆಗ್ತಾ ಇತ್ತು. 2 ಕಿಲೋಮೀಟರ್ ನಾವು ಕಡಿಮೆ ಮಾಡಿದ್ದೇವೆ. 2 ಕಿಲೋಮೀಟರ್ ಕಡಿಮೆ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಒಳಗಾಗಿ ಅವರು ಬರಬೇಕು ಅಂತ ಹೇಳಿ ಅಲ್ಲಿ ನಮ್ಮ APC ಕ್ಯಾಂಪು ಇದೆ, ಆಂಟಿ ಪೋಚಿಂಗ್ ಕ್ಯಾಂಪು ಇದೆ. ಇದೆಲ್ಲ ನಾವು ಸಮಯ ಬದಲಾವಣೆ ಮಾಡಿದಂಥದ್ದು. ಮತ್ತೆ ಕ್ಯಾರಿಂಗ್ ಕೆಪಾಸಿಟಿ ಪ್ರಕಾರ ಒಂದ್ಸಲ ನಾನು ನೋಡಿದಾಗ ಸುಮಾರು 2-3 ಸಾವಿರ ಜನ ಅಲ್ಲಿ ಇವತ್ತು 2-3 ಸಾವಿರ ಜನ ಪ್ರವಾಸಿಗರು ಒಂದೇ ಕಡೆ ಸೇರ್ಬಿಟ್ರೆ ಏನೇನು ಆಗ್ತವೆ ಅಂತ ಹೇಳಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಅದಕ್ಕೆ ಪ್ರತಿ ದಿವಸ 150 ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾಡಿ ರೆಗ್ಯುಲೇಟ್ ಮಾಡಿ ಇವತ್ತು ಅದನ್ನು ಮತ್ತೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಕಾಡ್ಗಿಚ್ಚಾಗುವಂತ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಸುಮಾರು 6 ತಿಂಗಳವರೆಗೆ ಈ ಚಾರಣ ನಡೀತದೆ, ಯಶಸ್ವಿಯಾಗಿ ನಡೀತಾ ಇದೆ. ಈಗೇನು ನಾವು ಮಾಡಿದ್ದೀವಿ ಸರಿಯಾಗಿ ಮಾಡಿದ್ದೀವಿ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಅದಕ್ಕೆ ಹೊರತುಪಡಿಸಿ ಏನಾದರೂ ಸಲಹೆಗಳಿದ್ರೆ ಹೇಳಿ ಸುಧಾರಣೆ ಮಾಡುವಂತದ್ದು ಅವಶ್ಯಕತೆ ಇದ್ರೆ ಅದನ್ನು ಮಾಡಲಿಕ್ಕೆ ನಾನು ಸೂಚನೆ ಕೊಡ್ತೇನೆ. ಈಗಾಗಲೇ ನೀವು ಮಾಡಿದ್ದು ಓಕೆ ಸರ್, ಆದರೆ ಈಗ 6 ಗಂಟೆಗೆ ಪ್ರಾರಂಭವಾಗುವ ಚಾರಣವನ್ನು ದೇವರಗದ್ದೆಯಿಂದ 5ವರೆಗೆ ಅರ್ಧ ಗಂಟೆ ಮುಂಚಿತವಾಗಿ ಹೊರಟ್ರೆ ಅವರಿಗೆ ಚಾರಣ ಹತ್ತಲಿಕ್ಕೆ ಆಗ್ತದೆ. 10 ಗಂಟೆ ನಂತರ ಅಲ್ಲಿ ಶೇಷಗಿರಿ ಪರ್ವತದಿಂದ ಪೊಲೀಸರು ಅಲ್ಲಿ 10 ಗಂಟೆ ಒಳಗೆ ಮುಟ್ಟಿದ್ರೆ ಮಾತ್ರ ಮತ್ತೆ ಮೇಲೆ ಹತ್ತಲಿಕ್ಕೆ ಬಿಡ್ತಾರೆ. ಮತ್ತೆ ಉಳಿದವರು ಅಲ್ಲಿವರೆಗೆ ಹೋಗಿ ವಾಪಸ್ ಬರುವಂತ ಸಮಸ್ಯೆ, ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಅಲ್ಲಿ ಯಾವುದೇ ಸಮಯ ನಿಗದಿ ಮಾಡಿದ್ದು ಬೇಡ ಅಂತೇಳಿ ಶೇಷಗಿರಿ ಪರ್ವತದಿಂದ ಹತ್ತಿಕೊಂಡು ಹೋಗುವವರಿಗೆ ಯಾವುದೇ ಸಮಯದ ನಿಗದಿ ಬೇಡ ಅಂತ ಹೇಳಿ ಒಂದೇ ನಿಮಿಷ 5:30 ಗಂಟೆಗೆ ನೀವು ಟ್ರೆಕ್ಕಿಂಗ್ ಬಗ್ಗೆನೂ ಮಾತಾಡಿದ್ದೀರಾ. ಅದೇ ರೀತಿ ಸಫಾರಿ ಬಗ್ಗೆನೂ ಕೂಡ ಕೆಲವು ದಿನ ಸಫಾರಿನೆಲ್ಲ ನಿಲ್ಸಿದ್ರಿ. ಈಗ ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಲಿಮಿಟೆಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಂದು ಸಿಂಪಲ್ ಪ್ರಶ್ನೆ, ಈ ಸಫಾರಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಏನೋ ಒಂದೇ ಕಡೆ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಮಧ್ಯಪ್ರದೇಶ ಎಲ್ಲ, ತಮಿಳುನಾಡು ಎಲ್ಲ ಕಡೆನೇ, ಇಡೀ ಪ್ರಪಂಚದಲ್ಲಿದೆ. ಸಫಾರಿಗೆ ಹೋಗುವಂಥದ್ದು ಕೀನ್ಯಾ ಅದೆಲ್ಲ ದೊಡ್ಡ ಆದಾಯ ಬರ್ತಕ್ಕಂಥದ್ದು, ಅದೊಂದು ದೊಡ್ಡ ಉದ್ಯಮ. ಅದನ್ನು ನಂಬ್ಕೊಂಡು ಕರ್ನಾಟಕದಲ್ಲೂ ಕೂಡ ಸುಮಾರು 12 ಸಾವಿರ ಜನ ಇದ್ದಾರೆ. ತಾವು ಹೋಗಿ ಏಕಾಏಕಿ ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಕ್ ನಂದೇನೋ ಅಭ್ಯಂತರ ಇಲ್ಲ. ಸ್ಟಾಪ್ ಮಾಡಕ್ ಮುಂಚೆ ಒಬ್ಬ ಮಂತ್ರಿ ಆದಂಥವ್ರು ಸರ್ವೆ ಮಾಡಿಸ್ಬೇಕು. ಈಗ ನಾವೇನೋ ಮನವಿ ಕೊಟ್ರಿ, ನಾವು ನಿನ್ನೆ ಪ್ರಿಯಾಂಕಾ ಅವ್ರಿಗೇನೋ ಹೇಳಿದ್ರಿ, ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ನೋಡಿ ಅದನ್ನ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರೆ ನೀವು ಸ್ಪಾಟ್ ಅಲ್ಲೇ ಅನೌನ್ಸ್ ಮಾಡಿದ್ರೆ 10,000 ಜನ ಬೀದಿಗೆ ಬಂದ್ರು. ಅವತ್ತು ಅಲ್ಲಿಗೆ ಹೋಗ್ತಾ ಇದ್ದಂತ ಯಾರು ಪ್ರವಾಸಿಗರದ್ದು ದುಡ್ಡು ಹೋಯ್ತು, ಸರ್ಕಾರಕ್ಕೆ ದುಡ್ಡು ಹೋಯ್ತು. ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಅವ್ರಿಗೂ ಆದಾಯ ಹೊರಟೋಯ್ತು. ನೀವು ಒಂದು ಸರ್ವೆ ಮಾಡಿ, ಈ ಫಾರೆಸ್ಟ್ ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳಿಗೆ ಏನ್ ತೊಂದರೆ ಆಗುತ್ತೆ ಇವೆಲ್ಲ ಸರ್ವೆ ಮಾಡಿ ಅದರ ಮೇಲೆ ಮಾಡಿದ್ರೆ ಈ ತಪ್ಪಾಯ್ತು. ಸ್ಟಾಪ್ ಮಾಡೋದು ಓಪನ್ ಮಾಡೋದು ತಪ್ಪಾಯ್ತು. ಅದರಿಂದ ನಾನು ಮಂತ್ರಿಗೆ ಹೇಳುವಂಥದ್ದು, ಸಫಾರಿ ಅನ್ನೋದು ಏನು ಹೊಸದಾಗಿ ನಾವೇನ್ ಪ್ರಾರಂಭ ಮಾಡಿದ್ದಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ. ರೈತರಿಗೆ ಅನಾಹುತ ಆಗ್ತಾ ಇದೆ, ಅದಕ್ಕೆ ಸರಿ ಮಾಡೋ ಅಂತದಕ್ಕೆ ಏನ್ ಕ್ರಮ ತೆಗೆದುಕೊಳ್ಳೋಕೆ ತಗೊಳ್ಳಿ. ಇದನ್ನೇ ನಂಬ್ಕೊಂಡಿರುವಂತ ಬಹಳಷ್ಟು ಕರ್ನಾಟಕದ ಜನ ಇದ್ದಾರೆ. ಅವ್ರಿಗೂ ತೊಂದರೆ ಆಗದಂಗೆ ತಾವು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಫಾರಿ ಏಕಾಏಕಿ ಏನು ನಾವು ಬಂದ್ ಮಾಡಿಲ್ಲ. ನವೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಯಿತು. ಬಂಡೀಪುರದಲ್ಲಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು. ಇವತ್ತು ಹುಲಿ ದಾಳಿಯಿಂದ 15 ದಿವಸದಲ್ಲಿ ಸುಮಾರು 3 ಜನ ಮೃತಪಟ್ಟರು. ಒಬ್ಬ ಶಾಶ್ವತವಾಗಿ ಅಂಗವಿಕಲನಾದ. ನಾನು ಆ ಭಾಗದಲ್ಲಿ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಜನ ರೈತ ಸಂಘಟನೆಗಳು, ಸುಮಾರು ಜನರೆಲ್ಲರೂ ಬಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅಲ್ಲಿವರೆಗೆ 2 ಮೃತಪಟ್ಟಿದ್ರು. ಈ ಸಫಾರಿ ಏನು ವಾಹನಗಳು ಓಡಾಡ್ತಾ ಇದ್ದಾವೆ, ರಾತ್ರಿ ಸಹಿತ ಓಡಾಡ್ತಾ ಇದ್ದಾವೆ, ರೆಗ್ಯುಲೇಟ್ ಆಗ್ತಾ ಇಲ್ಲ. 6 ಗಂಟೆವರೆಗೆ ಇದ್ರು, 7 ಗಂಟೆ 8 ಗಂಟೆವರೆಗೆ ನಡೀತಾ ಇದೆ. ಇದರ ಒಂದು ಸಂಖ್ಯೆ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಸಫಾರಿ ತಕ್ಷಣ ಬಂದ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಮಾನವ ಪ್ರಾಣ ಹಾನಿ ಆಗ್ತದೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ರು. ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ನಾನು ಹೇಳಿದ್ದೆ. ಅದಾದ್ಮೇಲೆ ನಾನು ಮತ್ತೆ ಬೀದರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಇನ್ನೊಂದು
ಹುಲಿ ದಾಳಿ ಆಯಿತು. ಆ ಹುಲಿ ದಾಳಿ ಆಗಿದ ತಕ್ಷಣ ನಾನು ಸಫಾರಿಯನ್ನು ಬಂದ್ ಮಾಡಿದೆ. ಸಫಾರಿ ಬಂದ್ ಮಾಡಿದ ನಂತರ ಇವತ್ತು ಹೌದು ಅಲ್ಲಿ ಪ್ರವಾಸಿಗರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಬರ್ತಾರೆ, ಇದೆಲ್ಲ ಸತ್ಯ ಇದೆ. ಆದರೂ ಇವತ್ತಲ್ಲಿ ಮಾನವ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು ಅಂತೇಳಿ ಹೇಳಿ ಸಫಾರಿಗೆ ಉಪಯೋಗ ಮಾಡುವಂತಹ ವಾಹನಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಆ ಸಿಬ್ಬಂದಿಗಳಿಗೆ ಈ ನಮ್ದೇನು ಕಾಡಿನಂಚಿನಲ್ಲಿ ನಮ್ಮ ಬಂಡೀಪುರ್ನಲ್ಲಿ ಸುಮಾರು 314 ಕಿಲೋಮೀಟರ್ ಬಾರ್ಡರ್ ಬರುತ್ತೆ. ಅದರಲ್ಲಿ 100 ಕಿಲೋಮೀಟರ್ ಬಾರ್ಡರ್ ಏನಿದೆ ಅಲ್ಲ, ಬೌಂಡ್ರಿ ಇದ್ದಂಥದ್ದು, ಅದು ಬಹಳ ಹೆಚ್ಚಿನ ಒಂದು ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ ಝೋನ್ ಇದೆ. ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಘರ್ಷ ಎಲ್ಲಿದೆ ಆ ಪ್ರದೇಶದಲ್ಲಿ ಒಂದು 25 APC ಕ್ಯಾಂಪ್ಗಳು ಮಾಡಬೇಕು, ಅಲ್ಲಿ 24 ತಾಸು ಗಸ್ತು ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟು ಅಲ್ಲಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗುವಂತಹ ವಾಹನಗಳಿರ್ಬೋದು, ಅಲ್ಲಿರುವಂತಹ ನಮ್ಮ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಒಂದು ಮಾಡಿಬಿಟ್ಟು ಅಲ್ಲಿ ಡ್ರೋನ್ ಕ್ಯಾಮೆರಾಸ್ ಇರ್ಬೋದು, ಈ ತರ ಅವ್ರಿಗೆ ಏನೇನು ಸಲಕರಣೆಗಳು ಬೇಕಾಗಿದೆ ಅವೆಲ್ಲವನ್ನು ಒದಗಿಸಿ ಸಿಬ್ಬಂದಿಯನ್ನು ಅಲ್ಲಿ ಡಿಪ್ಲಾಯ್ ಮಾಡಿ ಇವತ್ತು ಮುಂದೆ ಇಂಥ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಅದಕ್ಕೆ ರೆಗ್ಯುಲೇಟ್ ಮಾಡಿ, ಅಂದರೆ ಬಹಳಷ್ಟು ಒತ್ತಾಯ, ರೈತ ಸಂಘಟನೆಗಳು ಸಫಾರಿ ಮಾಡಲೇಬಾರದು ಅಂತ ಹೇಳಿ ಅವರು ಒತ್ತಾಯ ಮಾಡಿದ್ರು. ಅನೇಕ ಜನರು ಬಂದು ಇವತ್ತು ಶಾಸಕರಿರ್ಬೋದು, ಅನೇಕ ಜನ ಸಂಘ ಸಂಸ್ಥೆಗಳು ಬಂದು ಈ ಸಫಾರಿ ನೀವು ಸ್ಥಗಿತಗೊಳಿಸುವುದರಿಂದ ಬಹಳಷ್ಟು ಜನರಿಗೆ ಇವತ್ತು ಉದ್ಯೋಗಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಲೂ ಹೇಳಿದ್ರು. ನಮ್ಗೇನು ನಷ್ಟ ಆಗಿದಂಥದ್ದು ಸುಮಾರು 6-8 ಕೋಟಿ ರೂಪಾಯಿ ನಷ್ಟ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೂ ಇವತ್ತು ಇದನ್ನು ಸರಿ ಮಾಡಬೇಕು ಅಂತೇಳಿ ಹೇಳಿ 31 ತಿಂಗಳ ನಂತರ ನಾವೊಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮಲ್ಲಿ ಏನು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ದು ನಮ್ಮ ರಾಜ್ಯ ವನ್ಯಜೀವಿಯ ಒಂದು ಸಮಿತಿ ಇದೆ, ಅದರಲ್ಲಿ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ ತೀರ್ಮಾನವನ್ನು ಮಾಡಿ ಅಲ್ಲಿ ಒಂದು ತಜ್ಞರ ಸಮಿತಿ ಮಾಡಿ, ಆ ತಜ್ಞರ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಏನು ಪ್ರತಿನಿಧಿ, ಕೇಂದ್ರದ ವರ್ಲ್ಡ್ ವೈಲ್ಡ್ ಲೈಫ್ ಬೋರ್ಡ್ ಕಡೆಯಿಂದ ಅಲ್ಲಿಂದನೂ ಒಬ್ಬ ಸದಸ್ಯನ ತೆಗೆದುಕೊಂಡು ಆ ವರದಿ ಆಧಾರದ ಮೇಲೆ ಅವರು ಇಂಟರಿಮ್ ನಮಗೆ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ರೆಗ್ಯುಲೇಟ್ ಮಾಡಿ ನಾವು ಸಫಾರಿಯನ್ನು ಪುನಃ ಪ್ರಾರಂಭ ಮಾಡಿದ್ದೇವೆ. ಈಗ ಯಾವುದೇ ರೀತಿಯ ದೂರುಗಳು ಅಲ್ಲಿ ಇಲ್ಲ. ಈಗ ಮಾನ್ಯ ಸದಸ್ಯರೇನು ಹೇಳಿದ್ದಾರೆ, ಇವತ್ತು 5:30 ಗಂಟೆಗೆ ಮಾಡಿ ಅಂತ ತಾವು ಹೇಳ್ತಾ ಇದ್ದೆ, ನಾನು ಸೂಚನೆ ಕೊಡ್ತೇನೆ 6 ಗಂಟೆ ಇದ್ದಿದ್ದು 5:30 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತೇವೆ. ಮತ್ತೆ ಅವರು ತಡವಾಗಿ ಹೋದ್ರೆ ಅವ್ರಿಗೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 10 ಗಂಟೆ ನಂತರ ಅವರು ಮತ್ತೆ ಶೇಷ ಪರ್ವತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಹೋಗಿ ಮತ್ತೆ ರಾತ್ರಿ ಸಾಯಂಕಾಲ 6 ಗಂಟೆವರೆಗೆ ವಾಪಸ್ ಬರಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರಿಗೆ ಲೇಟ್ ಮಾಡಿದ್ರೆ ಬರೋದಿಲ್ಲ. ಒಂದೇ ನಿಮಿಷ, ನಾನು ಇವಾಗ ಸ್ಟಾಪ್ ಮಾಡಿದ್ದೀರಾ ಮತ್ತೆ ಶುರು ಮಾಡಿದ್ದೀರಾ, ಇನ್ನೊಂದ್ಸರಿ ಆಗ್ಬಾರ್ದು, ತೊಗಲಕ್ ತರಬಾರ್ದು. ಸ್ಟಾಪ್ ಮಾಡಿದ್ರೆ ಸ್ಟಾಪು, ಇಲ್ಲ ಪ್ರಾರಂಭ ಮಾಡ್ತೀನಿ ಅಂದ್ರೆ ಮಾಡಬೇಕು. ಒಂದೇ ನಿಮಿಷ ನಾವು ಈ ಸ್ಟಾಪ್ ಈಗ ಈ ಸಫಾರಿ ನಿಲ್ಲಿಸಿದಾಗ ಕಡಿಮೆ ಆಯ್ತಾ ಏನಾದ್ರು? ಸಫಾರಿ ನಿಲ್ಸೋದ್ರಿಂದ ಈ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಏನಾನ ಕಡಿಮೆ ಆಗಿದೆಯಾ? ಅದನ್ನೇ ಹೇಳ್ಬೇಕಲ್ಲ ನೀವು. ಮತ್ತೆ ಅಲ್ಲಿ ಹುಲಿ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ? ಆನೆ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಜಾಸ್ತಿ ಎಷ್ಟಾಗಿದೆ? ಕಾಡ್ ಎಷ್ಟಿದೆ ಅಷ್ಟೇ ಇದೆ, ಇನ್ನು ಕಡಿಮೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಆದ್ರೆ ಸಂತತಿನೂ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು, ವೈಜ್ಞಾನಿಕ ಕಾರಣ ಏನು ಅನ್ನೋದು ನಿಮ್ಮ ಇಲಾಖೆ ಒಂದು ವ್ಯವಸ್ಥೆ ಮಾಡಿ ಅದ್ರ ಮೇಲೆ ನೀವು ಆದೇಶಗಳನ್ನ ಮಾಡಬೇಕೇ ಹೊರತು ಹಾಗೆ ನೀವು ಆದೇಶ ತಗೊಂಡ್ರೆ ಬೇರೆ ಬೇರೆ ಕಡೆ ಎಲ್ಲ ನಾವು ಎರಡೂ ಕಡೆ ನೋಡ್ಬೇಕು. ಮಂತ್ರಿ ಆದಂತವರು ಎಲ್ಲವನ್ನ ನೋಡ್ಬೇಕು, ನಾವು ಪ್ರಾಣಿನೂ ನೋಡ್ಬೇಕು, ಮನುಷ್ಯರನ್ನು ನೋಡ್ಬೇಕು. ಎರಡು ಕಡೆ ನೋಡಿ ಮಾಡಿದ್ರೆ ಒಳ್ಳೇದು, ಸಮಗ್ರವಾಗಿ ನೋಡೋದು ಒಳ್ಳೇದು. ಅದರಿಂದ ನೀವು ನಿಲ್ಸೋದ್ರಿಂದ ಏನು ಸಂಘರ್ಷ ಕಡಿಮೆ ಆಗೋದಿಲ್ಲ, ಶುರು ಮಾಡೋದ್ರಿಂದನೂ ಏನು ಸಂಘರ್ಷ ಅದು ನಿರಂತರವಾಗಿ ನಡೀತಾ ಇದೆ. ರೀಸನ್ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಮಾಡಿದ್ರೆ ಇನ್ನು ಮುಂದೆ ಈ ತರ ಸ್ಟಾಪ್ ಮಾಡೋದು, ನಿಲ್ಸೋದು, ಪ್ರಾರಂಭ ಮಾಡೋದು ಅದು ತಪ್ಪು ಹೋಗ್ತೈತೆ ಅನ್ನೋದು